ನಮ್ಮ ಬೆಂಗಳೂರಿನ ಜನರು ಮುಂದಿನ ಕೆಲವೊಂದಷ್ಟು ದಿನಗಳ ಕಾಲ ಆದಷ್ಟು ಜನನಿಬಿಡ ಪ್ರದೇಶಗಳನ್ನು ಅವಾಯ್ಡ್ ಮಾಡಿ. ದೆಹಲಿಯ ಕೆಂಪುಕೋಟೆ ಬಳಿ ಇರ್ತಕ್ಕಂಥ ಲಾಲ್ ಕಿಲಾ ಮೆಟ್ರೋ ಸ್ಟೇಷನ್ನ ಬಳಿ ಒಂದು ಮಾರುತಿ ಕಾರು ಭೀಕರವಾಗಿ ಸ್ಫೋಟಗೊಳ್ಳುತ್ತೆ. ಸೊ ಆ ಸ್ಫೋಟದ ತೀವ್ರತೆಗೆ ಸುತ್ತಮುತ್ತ ಇದ್ದಂಥ ಹಲವಾರು ವಾಹನಗಳು, ರಿಕ್ಷಾಗಳು ಎಲ್ಲವೂ ಕೂಡ ಛಿದ್ರ ಆಗಿ ಹೋಗುತ್ತೆ. ಸ್ಪಾಟಲ್ಲಿ 8 ಜನ ಸಾವನ್ನಪ್ತಾರೆ, 20ಕ್ಕೂ ಹೆಚ್ಚು ಜನ ಗಾಯಗೊಳ್ತಾರೆ. ಇಲ್ಲಿ ಸ್ಫೋಟ ಹೇಗಾಯ್ತು, ಏನನ್ನ ಬಳಸಿದ್ರು ಅನ್ನೋದನ್ನ ನಮ್ಮ ಏಜೆನ್ಸಿಗಳು ಹೇಳ್ತವೆ. ಬಟ್ ಕಳೆದ 24 ಗಂಟೆಲಾಗಿರುವಂತಹ ಸೀರೀಸ್ ಆಫ್ ಈವೆಂಟ್ ನ ನೋಡಿದ್ರೆ ಇದೊಂದೇ ಬ್ಲಾಸ್ಟ್ ಅಲ್ಲ, ಭಾರತದಲ್ಲಿ ಹಲವಾರು ಕಡೆ ಇವತ್ತು ಟೆರರ್ ಅಟ್ಯಾಕ್ ಮಾಡೋದನ್ನ ಪ್ಲಾನ್ ಮಾಡಿದ್ರು ಅನ್ನುವಂತ ಡೌಟ್ ಬರುತ್ತೆ. ನಿನ್ನೆ ಫರೀದಾಬಾದ್ನ 2 ಮನೆಗಳಿಂದ 2900 kg ಅಮೋನಿಯಂ ನೈಟ್ರೇಟ್ ನ ಸೀಸ್ ಮಾಡಿದ್ದಾರೆ. ಆ 2900 kg ಅಮೋನಿಯಂ ನೈಟ್ರೇಟ್ ಇಂದ ಸಾವಿರಾರು kg RDX ನ ಮಾಡಬಹುದು ಮತ್ತು ಪುಲ್ವಾಮಾ ರೀತಿಯ ಅಟ್ಯಾಕ್ ಗಳನ್ನ ಹಲವಾರು ಕಡೆ ಮಾಡಬಹುದಾಗಿತ್ತು. ಇನ್ನೊಂದು ಕಡೆ ಲಕ್ನೋನಲ್ಲಿ ಒಬ್ಬ ಫಿಮೇಲ್ ಡಾಕ್ಟರ್ ಶಹೀನಾ ಅವರ ಕಾರಲ್ಲಿ AK-47 ಸಿಗುತ್ತೆ. ಇವೆಲ್ಲವೂ ಕೂಡ ಭಾರತದಲ್ಲಿ ಕಳೆದ 24 ಗಂಟೆಯಲ್ಲಿ ಹಲವಾರು ಕಡೆ ಟೆರರ್ ಅಟ್ಯಾಕ್ ಪ್ಲಾನ್ ಆಗಿತ್ತು ಅನ್ನೋದನ್ನ ತೋರಿಸುತ್ತೆ. ಸೊ ನಮ್ಮ ಬೆಂಗಳೂರನ್ನು ಕೂಡ ಸೇರಿಸಿದಂತೆ ದಿಲ್ಲಿ, UP, ಲಕ್ನೋ ಮತ್ತು ಮುಂಬೈಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಸೊ ನಮ್ಮ ಬೆಂಗಳೂರಿನ ಜನರು ಮುಂದಿನ ಕೆಲವೊಂದಷ್ಟು ದಿನಗಳ ಕಾಲ ಆದಷ್ಟು ಜನನಿಬಿಡ ಪ್ರದೇಶಗಳನ್ನ ಅವಾಯ್ಡ್ ಮಾಡಿ. ಒಂದು ಕಡೆ ನಮ್ಮ ದೇಶದಲ್ಲಿ ಇಂಥ ಘಟನೆಗಳಿಂದ ಅಮಾಯಕರು ಸಾವನ್ನಪ್ಪಿದ್ರೆ ನಾವು ನಮ್ಮ ಜೈಲಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರಿಗೆ ಮೊಬೈಲ್ ಕೊಟ್ಟು ಕೂರಿಸಿರೋದೇ ವಿಪರ್ಯಾಸ. ಈ ಬ್ಲಾಸ್ಟ್ ಅಲ್ಲಿ ತೀರ್ಕೊಂಡಂತ ಪ್ರತಿಯೊಬ್ಬರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ಕೇಳುವಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಅಲ್ಲಿ ತಿಳಿಸಿ.